ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ನಮ್ಮ ಕಲ್ಪೋತ್ಸವದು ನಡೆಸ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಆ್ಯಕ್ಚುಲಿ ಇವತ್ತು ಬ್ಯಾನರ್ ರಿಲೀಸ್ ಮಾಡಿದ್ದಾರೆ ಕಲ್ಪೋತ್ಸವದು. ಸೊ ಅದೊಂದಾಗಿದೆ, ಪೂಜೆ ಮಾಡಿದ್ರು, ಪೂಜೆ ಆಗಿ ಪ್ರಸಾದ ಎಲ್ಲ ಕೊಟ್ಟರು. ಆ್ಯಂಡ್ ನಾನು ಮರ್ತೋಗಿದೆ, ಬ್ಲಾಗ್ ಮಾಡೋದೇ ಮರ್ತೋಗಿದೆ, ಬಟ್ ಇವಾಗ ತೊಗೊತಾ ಇದ್ದೀನಿ. ಸೊ ಇವತ್ತಂತೂ ಡೇ ತುಂಬ ಚೆನ್ನಾಗಿತ್ತು. ಸೊ ದಿಸ್ ಇಸ್ ದ ವೈಬ್. ನಮ್ಮ ಕಾಲೇಜಲ್ಲಿ ಪಟಾಕಿ ಗಿಟಾಕಿ ಎಲ್ಲ ಮಸ್ತಾಗಿ ಹೊಡ್ಕೊಂಡು ಬ್ಯಾನರ್ನ ಬಿಟ್ಟಿದ್ದಾರೆ. ಬ್ಯಾನರ್ ಫೋಲ್ಡ್ ಆಗಿದೆ ಗಾಳಿಗೋಸ್ಕರ. ಆ್ಯಂಡ್ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿದೆ. ನಾಡಿದ್ದು ಲೈಕ್ ಫ್ಲಾಶ್ ಮಾಬಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಸೊ ಎಸ್, ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಎಲ್ಲರೂ ಫುಲ್ ಸುಸ್ತಾಗಿ ಬಿಸಿಲಲ್ಲಿ ಕಾಯ್ತಾ ಇದ್ವಿ ಬ್ಯಾನರ್ ರಿಲೀಸ್ಗೋಸ್ಕರ. ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಪ್ರಾಕ್ಟೀಸಿಗೆ ಹೋದ್ವಿ. ಅಲ್ಲೇ 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 ಇದಕ್ಕೆ ಡೇ 2 ಫುಲ್ಲು ರಿಹರ್ಸಲ್ಸಲ್ಲೇ ಹೋಯಿತು. ನೀಟಾಗಿ ಜೋರಾಗಿ ಹೇಳು. ಆಮೇಲೆ ಗೈಸ್, ನಾನು ಇವ್ರಿಗೆ 2 ದಿವಸದಿಂದ ಕರಿತೀನಿ, ಬನ್ನಿ ಒಂದು ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಮಾಡೋಣ, ಬನ್ನಿ ಮಾಡಲ್ಲ. ಅದಕ್ಕೆ ನಾವು ಕ್ಯಾಮ್ರಾ ಓಪನ್ ಮಾಡಿ ಇಟ್ಕೊಂತೀನಿ. ಇವ್ರು ಯಾರು ಬರಲ್ಲ. ನನ್ನ ಫೋನ್ ಚಾರ್ಜ್ ಬರಲ್ಲ. 1 ಮಿನಿಟ್ ಫ್ರೀ ಇರಲ್ಲ ಗೈಸ್. ಮಾಡೋದು ಇಲ್ಲ. ಒಬ್ರು ಕಂಪ್ಲೇಂಟ್ ಮಾಡಿ ಎಲ್ಲ ಹೇಳಿದ್ರೆ ಹೆಂಗ್ ಕೇಳ್ತಾರೆ. ಇದಕ್ಕೂ ಸಂಬಂಧವೇ ಇಲ್ಲ. ನೀನೇನಪ್ಪ ಏನೋ ಹೇಳ್ತಿದ್ದಲ್ಲ. ಏನು ಗೊತ್ತಾಗ, ಸುಮ್ಮನೆ ಕರೀತಾಳೆ ಅಷ್ಟೇ. ಸೀನಿಯರ್ ಕದಂತ ಅಲ್ಲಿ ಹೋಗ್ಬಿಡ್ತಾಳೆ. ಸುಮ್ಮನೆ ಫುಲ್ ಬಿಸಿ ಅಕ್ಕ. ಇಷ್ಟೊಂದೆಲ್ಲ ಜಾಸ್ತಿ ಬೈಬೇಡ್ರಿ ಗೈಸ್, ಅವಮಾನ ಆಗುತ್ತೆ. ಸರಿ, ಓಕೆ ಫೈನ್. ಇವಾಗ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ವಿಡಿಯೋ ಮಾಡೋಣ. ದುಡ್ಡು ಹೋಯ್ತಲ್ಲಿ. ಓಕೆ ಫೈನ್ ಗೈಸ್, ನಿಮಗೆ ಆಮೇಲೆ ರಿಹರ್ಸಲ್ಸ್ದು ವಿಡಿಯೋ ಹಾಕ್ತೀನಿ. ಬಾಯ್ ಬಾಯ್. ಬ್ಯಾನರ್ ರಿಲೀಸ್ ಎಲ್ಲನೂ ಆಯಿತು, ಎಲ್ಲ ಆಗಿ ಮೂರನೇ ದಿನಕ್ಕೆ ಬಂದಿದೆ. 3ನೇ ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಏನಾದರೂ ಸೈಡ್ಸ್ ಇರಲಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಶೆಕೆ ಇದೆ. ಎಷ್ಟು ಬೇವ್ತಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಬೇವ್ತಿದ್ದೀನಿ. ಸೊ ಇವಾಗೆಲ್ಲ ಕುತ್ಕೊಂಡು ಮತ್ತೆ ರಿಹರ್ಸಲ್ ಸ್ಟಾರ್ಟ್ ಮಾಡಬೇಕು. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಮತ್ತು ಫ್ಲಾಶ್ ಮಾಬಿಗೆ ಸೀನಿಯರ್ಸ್ ಜಾಯ್ನ್ ಆಗಲ್ಲ ಅಂದಿದ್ರು. ಮತ್ತೆ ನೋಡಿದ್ರೆ ಜಾಯ್ನ್ ಆಗ್ತೀನಿ ಅಂತ ಅಂದರು. ಏನೋ ಕ್ಲಮ್ಸಿಯಾಗಿ ಫೈನಲಿ ನಮ್ಮದೇ ಸಪ್ರೇಟ್ ಅವ್ರದ್ದೇ ಸಪ್ರೇಟ್ ಅಂತ ಬಂದಿದೆ. ಇವಾಗ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. Yes, let's go practice and get ready for the flash mob.
ಆಡಿಟೋರಿಯಂ ಖಾಲಿ ಇದೆ, ಯಾರೂ ಇಲ್ಲ ಫುಲ್ಲು. ನಾನು ಸ್ವಲ್ಪ ಲೆಟರ್ ಬರೆದು ಸೈನ್ ಹಾಕ್ಸ್ಕೊಬೇಕಿತ್ತು ಹಾಸ್ಟೆಲ್ದು ಪರ್ಮಿಷನ್ಗೋಸ್ಕರ. ಅದನ್ನು ಬರೆದುಕೊಟ್ಟಿದ್ರು ಅಕ್ಕಂದಿರು. ಮತ್ತು ಒಂದು 2 ಫೋರ್ಜರಿ ಸೈನ್ ಎಲ್ಲ ಮಾಡಿ ಡೈರೆಕ್ಟಾಗಿ ಪ್ರಿನ್ಸಿಪಲೇ ಸಿಕ್ಕರು ನಮಗೆ. ಆ್ಯಕ್ಚುಲಿ ಟೀಚರ್ ಹತ್ರ ಮಾಡ್ತಾನೆ ಅಂದ್ಕೊಂಡೆ, ಆ್ಯಕ್ಚುಲಿ ಪ್ರಿನ್ಸಿಪಲೇ ಸಿಕ್ಕರು. ಸೊ ಪ್ರಿನ್ಸಿಪಲ್ಗೆ ಹೇಳಿದ್ದಕ್ಕೆ ಸರಿ ಆಯಿತು, ಲೆಟರ್ ನಾನೇ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಸೈನ್ ಹಾಕ್ಕೊಡೋಕ್ಕೆ ರೆಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೌಂಡ್ ಮಾಡಬೇಡ, ರೆಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಎಸ್ ಆಯಿತು. ಇನ್ನು ಫ್ಲ್ಯಾಶ್ ಮಾಬ್ ಏನೂ ಪ್ರಾಕ್ಟೀಸ್ ಆಗಿಲ್ಲ. ನಮ್ಮದೇನು ಆಗಿತ್ತು ಅದಷ್ಟೇ ಆಗಿದೆ, ಮಿಕ್ಕಿದ್ದು ಬೇರೇನೂ ಪ್ರಾಕ್ಟೀಸ್ ಆಗಿಲ್ಲ. ಊಟ ಮಾಡ್ಕೊಂಬಂದ್ವಿ, ನಾನು ರಕ್ಷಿ ಹೊರಗಡೆ ಹೋಗ್ಬಿಟ್ಟು. ಆಮೇಲೆ ಸರ್ಟಿಫಿಕೇಟ್ಸ್ ತುಂಬ ಇತ್ತು ಬರೆಯೋದು. 4 ಸ್ಪೋರ್ಟ್ಸಿಂದು ಬರೆದಿದ್ದೀನಿ, ಬಾಯ್ಸು ಗರ್ಲ್ಸು ಎಲ್ಲ ಬರೆದೆ. ನನಗೇನು ಗೊತ್ತಾ ಖುಷಿಯಾಗಿದ್ದು, ಅಮ್ಮನ ಸ್ಕೂಲಲ್ಲಿ ಯಾವಾಗಲೂ ಬರೀತಿರ್ತೀನಿ, ತುಂಬ ಕಮ್ಮಿನೇ ಇತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇತ್ತು. ಬಟ್ ಸೀನಿಯರ್ಸ್ ಎಲ್ಲ ದೇ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್ ಮೀ. ಬಿಡಪ್ಪ ಎಲ್ಲ ಇನ್ಚಾರ್ಜ್ ತೊಗೊಂಡು ಮಾಡ್ತಾಳೆ ಅಂತೆಲ್ಲ, ದೇ ವೇರ್ ಫೀಲಿಂಗ್ ಹ್ಯಾಪಿ ಫಾರ್ ದಟ್. ಅದೇ ನನ್ನ ಹತ್ರ ಫೋನ್ ಇರಲಿಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ಅಂದರೆ ಅನ್ಕೊತಾರೆ ಹೇಳಿ ಮಾಡಿಸ್ತಿದ್ದಾಳೆ ಅಂತ. ಬಟ್ ಎಸ್ ಅವ್ರು ಖುಷಿ ಪಟ್ಟರು, ಅದೇ ನನಗೆ ಖುಷಿ. ಸೊ ಇವತ್ತು ಅಷ್ಟೇ ಅನಿಸುತ್ತೆ, ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಹೋಗಿ ಸೀದಾ ದಬಾಕೊಂಡ್ಬಿಡ್ತೀನಿ. ಆಮೇಲೆ ನಾಳೆ ಫುಲ್ ಮಿಂಚಬೇಕಲ್ಲ, ಸೊ ಅದಕ್ಕೋಸ್ಕರ ಪ್ರಿನ್ಸಿ ಹತ್ರ ಪರ್ಮಿಷನ್ ತೊಗೊಳಕ್ಕೆ ಲೆಟರ್ ಬರೀಬೇಕಿತ್ತು, ಅದನ್ನು ಬರ್ದಾಯಿತು. ಮಳೆ ಬರ್ತಿತ್ತು, ಸಕ್ಕತ್ತಾಗಿತ್ತು. ನಾನಂತೂ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದೆ, ಜೊತೆಗೆ ಹಂಗೆ ರಕ್ಷಿನೂ ಬಂದಳು. ಒಳ್ಳೆ ಮಂಗನ ಥರ ಇಬ್ಬರೇ ಫುಲ್ ಗ್ರೌಂಡಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಆಮೇಲೆ 5:30 ಆಗಿತ್ತು. ಬಟ್ ಆದರೂ ಸೀನಿಯರ್ಸ್ ಎಲ್ಲ ಇದ್ದರು, ಅವ್ರ ಜೊತೆ ನಿಂತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡಿ ಸಾಂಗ್ ಎಲ್ಲ ಎಡಿಟ್ ಮಾಡಿಸಿ ಬಂದಾಯಿತು. ಪ್ರಿನ್ಸಿಪಲ್ ಲೆಟರು ಕೊಟ್ಟಿದ್ರು, ನಾವು ಲೆಟರ್ ಅಂದ್ಕೊಂಡ್ರೆ ಇನ್ವಿಟೇಷನ್ ಜೊತೆನೇ ಕೊಟ್ಬಿಟ್ಟಿದ್ರು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಹೆಂಗಿದೆ ಅಂದರೆ ಇಟ್ಸ್ ನೆಕ್ಸ್ಟ್ ಲೆವೆಲ್. ಸೊ ಹಾಗೆ ಸ್ವಲ್ಪ ಸ್ಮಾಲಾಗಿ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಹೋದ್ವಿ. ಅಲ್ಲೋಗಿ ಪಾನಿಪುರಿ ತಿನ್ಕೊಂಡು ಹೋದ್ವಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಪಾನಿಪುರಿ ತಿಂತಾ ಇದ್ದೀವಿ. ಆ್ಯಂಡ್ ದ್ಯಾಟ್ ಈಸ್ ಸನ್ಸೆಟ್. ಅಲ್ಲಿ ಕಾಣಿಸ್ತಿದ್ಯಾ? ಕಾಲೇಜಲ್ಲಿ ಫುಲ್ಲು ವೈಬ್ಸ್ ನಡೀತಿದೆ ಗೈಸ್. ಫುಲ್ಲು ಕಲ್ಪೋತ್ಸವದು ನಾಳೆ ನಾಡಿದ್ದು ಜಿಗ ಅಂತ ಇದೆ. ಸೊ ಎಸ್, ನಾನು ನಿಮಗೆ ನಾಳೆ ವ್ಲಾಗಲ್ಲಿ ಎಲ್ಲ ತೋರಿಸ್ತೀನಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಬಾಯ್.